भारत माता की भारत माता की ಕರ್ನಾಟಕದ ಎಲ್ಲ ಸಹೋದರ ಸಹೋದರಿ ಯಾರಿಗೆ ನನ್ನ ನಮಸ್ಕಾರಗಳು. ताई भुवनेश्वरी को भी मेरा नमस्कार. मैं आदि चुनचुनागिरी और मेलुकोटे के गुरुओं के सामने भी नमन करता हूं. उनके आशीर्वाद की कामना करता हूं. ತಾಯಿ ಭುವನೇಶ್ವರಿಗೂ ನನ್ನ ನಮಸ್ಕಾರಗಳು. ನಾನು ಆದಿಚುಂಚನಗಿರಿ ಹಾಗೂ ಮೇಲುಕೋಟೆಯ ಗುರುಗಳಿಗೂ ನಮನಗಳನ್ನು ಸಲ್ಲಿಸುತ್ತೇನೆ. ಅವರ ಆಶೀರ್ವಾದವನ್ನು ಬೇಡುತ್ತೇನೆ. बीते कुछ समय में मुझे कर्नाटका के अलग अलग क्षेत्रों में जनता जनार्दन के दर्शन का अवसर मिला है. हर जगह कर्नाटका की जनता अभूतपूर्व आशीर्वाद दे रही है और मंड्या के लोगों के तो आशीर्वाद में भी मिठास होती है. सक्करे नगरा मधुर मंड्या. मंड्या के इस प्यार से, इस सत्कार से मैं अभिभूत हूं. मैं आप सभी का सर झुका करके वंदन करता हूं. ಕೆಲವು ಸಮಯಗಳಿಂದ ನನಗೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶದ ಜನಗಳ ಜನಾರ್ದನರ ದರ್ಶನ ಮಾಡುವ ಅವಕಾಶ ಲಭಿಸಿದೆ. ಪ್ರತಿ ಸ್ಥಳದಲ್ಲಿಯೂ ಕರ್ನಾಟಕದ ಜನತೆಯ ಅಭೂತಪೂರ್ವ ಆಶೀರ್ವಾದವನ್ನು ನೀಡಿದ್ದಾರೆ. ಅದರಲ್ಲಿಯೂ ಮಂಡ್ಯದ ಜನರ ಆಶೀರ್ವಾದದ ಸವಿಯಲ್ಲಿ ಸವಿ ಮತ್ತು ಮಾಧುರ್ಯದಿಂದ ಕೂಡಿದೆ. ಸಕ್ಕರೆಯ ನಗರ ಮಧುರ ಮಂಡ್ಯದ ಈ ಪ್ರೀತಿಯ ಈ ಸತ್ಕಾರದಲ್ಲಿ ನಾನು ಮಿಂದು ಪುನೀತನಾಗಿದ್ದೇನೆ. ನಿಮಗೆಲ್ಲರಿಗೂ ನಾನು ಶಿರಬಾಗಿ ನಮಸ್ಕಾರವನ್ನ ಹೇಳ್ತೇನೆ. डबल इंजन सरकार का ये निरंतर प्रयास है कि आपके इस प्यार के, आपका जो ऋण है उसको हम ब्याज सहित चुकाएं, तेज विकास करके चुकाएं. अभी हजारों करोड़ रुपए के जिन इंफ्रास्ट्रक्चर प्रोजेक्ट का शिलान्यास और लोकार्पण यहां हुआ है, ये इसी प्रयास का हिस्सा है. ಡಬಲ್ ಇಂಜಿನ್ ಸರ್ಕಾರದ ನಿರಂತರ ಪ್ರಯತ್ನ ತಮ್ಮ ಈ ಪ್ರೀತಿಯ ಋಣವನ್ನ ಬಡ್ಡಿ ಸಹಿತವಾಗಿ ಹಿಂದಿರುಗಿಸುವಂತದ್ದಾಗಿದೆ. ಈ ವೇಗದ ಅಭಿವೃದ್ಧಿ ಮಾಡಿ ಇದನ್ನು ತೀರಿಸುತ್ತೇವೆ. ಈಗ ತಾನೇ ಸಾವಿರಾರು ಕೋಟಿ ರೂಪಾಯಿಗಳ ಮೂಲಭೂತ ಸೌಕರ್ಯಗಳ ಯೋಜನೆಯ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ಆಗಿದೆ. ಇದು ಇದೇ ಪ್ರಯತ್ನದ ಭಾಗವಾಗಿದೆ. बीते कई दिनों से देश में बेंगलुरु मैसूरू एक्सप्रेसवे की बहुत चर्चा है. सोशल मीडिया पर एक्सप्रेसवे से जुड़ी तस्वीरें वायरल हो रही है. हर देशवासी की, हमारे युवाओं की ये इच्छा रही है कि ऐसे शानदार आधुनिक एक्सप्रेसवे भारत में हर जगह बने. आज वो बेंगलुरु मैसूरू एक्सप्रेसवे को देखकर हमारे देश के युवा गर्व से भरे हुए हैं. इस एक्सप्रेसवे से मैसूरू और बेंगलुरु के बीच का समय
अब आधे से भी कम रह गया है। ಕಳೆದ ಕೆಲವು ದಿನಗಳಿಂದ ದೇಶದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಎಕ್ಸ್‌ಪ್ರೆಸ್ ವೇಗೆ ಸಂಬಂಧಪಟ್ಟ ಚಿತ್ರಗಳು ವೈರಲ್ ಆಗಿವೆ. ಪ್ರತಿ ಭಾರತೀಯನಿಗೂ ಈ ದೇಶದ ಪ್ರತಿ ಯುವಕನಿಗೂ ಒಂದು ಇಚ್ಛೆ ಇತ್ತು. ಈ ದೇಶದ ರಸ್ತೆಗಳು ಅಭೂತಪೂರ್ವವಾಗಿ ಆಧುನಿಕವಾಗಿ ಆಗಬೇಕು. ಇವತ್ತು ಬೆಂಗಳೂರು ಮೈಸೂರಿನ ಈ ಹೆದ್ದಾರಿಯನ್ನ ನೋಡುವಾಗ ಆ ಯುವಕರ ಮನದಲ್ಲಿ ಹೆಮ್ಮೆ ಗರ್ವ ಮೂಡಿ ಬಂದಿದೆ. ಮತ್ತು ಈ ಕಾರಣಕ್ಕೆ ಮೈಸೂರು ಮತ್ತು ಬೆಂಗಳೂರಿನ ಮಧ್ಯದ ಪ್ರಯಾಣದ ಸಮಯ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ. आज मैसूरू कुशलनगर 4 लेन का भी शिलान्यास हुआ है। ये सभी प्रोजेक्ट्स इस क्षेत्र में सबका विकास को और गति देंगे, समृद्धि के रास्ते खोलेंगे। आप सभी को कनेक्टिविटी के इन प्रोजेक्ट्स के लिए आप सबको बहुत बहुत बधाई। ಇವತ್ತು ಮೈಸೂರು ಮತ್ತು ಕುಶಾಲನಗರದ ಚತುಷ್ಪಥ ರಸ್ತೆಯ ಶಿಲಾನ್ಯಾಸವೂ ಆಗಿದೆ. ಈ ಎಲ್ಲ ಯೋಜನೆಗಳು ಈ ಕ್ಷೇತ್ರದ ವಿಕಾಸದ ಜೊತೆಗೆ ವೇಗವನ್ನು ನೀಡುತ್ತದೆ, ಸಮೃದ್ಧಿಯ ರಹದಾರಿಗಳನ್ನು ತೆರೆಯುತ್ತದೆ. ನಿಮಗೆಲ್ಲರಿಗೂ ಈ ಸಂಪರ್ಕದ ಯೋಜನೆಗಳಿಗಾಗಿ ತುಂಬಾ ತುಂಬಾ ಅಭಿನಂದನೆಗಳು. भारत में जब भी इंफ्रास्ट्रक्चर के विजन से जुड़ी चर्चा होती है तब दो महान विभूतियों का नाम हमेशा अग्रणी रहता है। कृष्णराजा वडियार और सर एम विश्वेश्वरैया, ये दोनों महापुरुष इसी धरती के संतान थे और उन्होंने पूरे देश को एक नई दृष्टि दी, ताकत दी। इन महान विभूतियों ने आपदा को अवसर में बदला, इंफ्रास्ट्रक्चर का महत्व समझा और ये आज की पीढ़ियों का सौभाग्य है। पूर्वजों की तपस्या का उन्हें आज लाभ मिल रहा है। ಭಾರತದಲ್ಲಿ ಯಾವಾಗ ಎಲ್ಲ ಮೂಲಭೂತ ಸೌಕರ್ಯಗಳ ದೂರದರ್ಶಿತ್ವದ ಜೊತೆಗಿನ ಚರ್ಚೆ ಆಗುತ್ತದೆ ಆವಾಗ ಎಲ್ಲ ಇಬ್ಬರು ಮಹಾನ್ ವಿಭೂತಿ ಪುರುಷರ ಹೆಸರು ಅಗ್ರಣಿಯಲ್ಲಿ ಬಂದು ನಿಲ್ತದೆ. ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಇಬ್ಬರು ಮಹಾಪುರುಷರನ್ನ ಈ ಪುಣ್ಯ ಭೂಮಿ ಭಾರತಕ್ಕೆ ನೀಡಿದೆ. ಈ ಮಹಾನ್ ಪುರುಷರ ಆಪತ್ತನ್ನ, ಸಂಕಷ್ಟವನ್ನ ಅವಕಾಶವಾಗಿ ಪರಿವರ್ತಿಸುವ ದೂರದರ್ಶಿತ್ವದ ಕಾರಣಕ್ಕೆ ಇವತ್ತಿನ ಪೀಳಿಗೆ ಅವರ ತಪಸ್ಸಿನ ಫಲದ ಲಾಭವನ್ನ ಅನುಭವಿಸ್ತಾ ಇದೆ. ऐसे ही महान व्यक्तित्वों से प्रेरित होकर आज देश में आधुनिक इंफ्रास्ट्रक्चर पर काम हो रहा है। आज भारतमाला और सागरमाला योजना से कर्नाटका बदल रहा है, देश बदल रहा है। जब दुनिया कोरोना की मुश्किलों से जूझ रही थी तब भी भारत ने इंफ्रास्ट्रक्चर के बजट को कई गुना बढ़ाया है। इस वर्ष के बजट में तो रिकॉर्ड 10 लाख करोड़ रुपए हमने इंफ्रास्ट्रक्चर के लिए रखे हैं। ಇಂತಹ ಮಹಾಪುರುಷರ ಪ್ರೇರಣೆಯಿಂದ ಇವತ್ತು ದೇಶ ಆಧುನಿಕ ಮೂಲಭೂತ ಸೌಕರ್ಯಗಳ ಕೆಲಸವನ್ನ ಮಾಡ್ತಾ ಇದೆ.
ಇವತ್ತು ಭಾರತ್ ಮಾಲಾ ಮತ್ತು ಸಾಗರ್ ಮಾಲಾದ ಯೋಜನೆಯ ಕಾರಣಕ್ಕೆ ಕರ್ನಾಟಕ ಬದಲಾಗುತ್ತಿದೆ, ದೇಶ ಬದಲಾಗುತ್ತಿದೆ. ಜಗತ್ತು ಕೊರೋನಾದ ಸಂಕಟದಲ್ಲಿ ಹೋರಾಡುತ್ತಿರುವಾಗ ಆಗಲೂ ಭಾರತದ ಮೂಲಭೂತ ಸೌಕರ್ಯಕ್ಕೆ ಬಜೆಟ್ನಲ್ಲಿ ಬಹಳಷ್ಟು ಅವಕಾಶವನ್ನ ಹೆಚ್ಚಿಗೆ ಮಾಡಿದೆ. ಈ ವರ್ಷದ ಬಜೆಟ್ನಲ್ಲಂತೂ 10 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಮೂಲಭೂತ ಸೌಕರ್ಯಗಳಿಗಾಗಿ ಕಾದಿರಿಸಿದ್ದೇವೆ. इंफ्रास्ट्रक्चर अपने साथ सिर्फ सुविधा नहीं लाता, बल्कि ये रोजगार लाता है, निवेश लाता है, कमाई के साधन लाता है. सिर्फ कर्नाटका में ही बीते वर्षों में 1 लाख करोड़ रुपए से अधिक हाईवे से जुड़े प्रोजेक्ट्स में हमने पूंजी निवेश किया है. ಮೂಲಭೂತ ಸೌಕರ್ಯಗಳು ತನ್ನೊಂದಿಗೆ ಸೌಕರ್ಯವನ್ನ ಮಾತ್ರ ತರುವಂತದ್ದಲ್ಲ, ಬದಲಾಗಿ ಉದ್ಯೋಗವನ್ನ ತರುತ್ತದೆ, ಹೂಡಿಕೆಯನ್ನ ತರುತ್ತದೆ, ಸಂಪಾದನೆಯ ಸಾಧನಗಳನ್ನು ತರುತ್ತದೆ. ಕೇವಲ ಕರ್ನಾಟಕದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕವಾದಂತಹ ಹೈವೇ ಸಂಬಂಧಿತ ಯೋಜನೆಗಳಿಗಾಗಿ ಹಣವನ್ನ ಬಿಡುಗಡೆ ಮಾಡಿದೆ. बेंगलुरु और मैसूरू दोनों कर्नाटका के महत्वपूर्ण शहर है. एक शहर को टेक्नोलॉजी के लिए जाना जाता है तो दूसरे को ट्रेडिशन के लिए. इन दोनों शहरों को आधुनिक कनेक्टिविटी से जोड़ना कई अलग अलग दृष्टिकोण से बहुत महत्वपूर्ण है. ಬೆಂಗಳೂರು ಮತ್ತು ಮೈಸೂರು ಎರಡೂ ಕರ್ನಾಟಕದ ಮಹತ್ವಪೂರ್ಣ ನಗರಗಳಾಗಿವೆ. ಒಂದು ತನ್ನ ಟೆಕ್ನಾಲಜಿಗೆ ಪರಿಚಿತವಾಗಿದ್ದರೆ ಇನ್ನೊಂದು ತನ್ನ ಪರಂಪರೆಯ ಕಾರಣಕ್ಕೆ ಪರಿಚಿತವಾಗಿದೆ. ಈ ಎರಡು ನಗರಗಳ ಆಧುನಿಕ ಸಂಪರ್ಕದಿಂದಾಗಿ ಬೇರೆ ಬೇರೆ ರೀತಿಯ ದೃಷ್ಟಿಕೋನದ ಬಹಳ ಮಹತ್ವವನ್ನ ಈ ಸಂಪರ್ಕ ಪಡಿತದೆ. लंबे समय से दोनों शहरों के बीच यात्रा करने वाले लोग भारी ट्रैफिक की शिकायत करते थे, लेकिन अब एक्सप्रेसवे की वजह से ये दूरी सिर्फ 1.5 घंटे में पूरी की जा सकेगी. इससे इस पूरे क्षेत्र में आर्थिक विकास की रफ्तार बहुत तेज होने वाली है. ಬಹಳ ಸಮಯಗಳಿಂದ ಈ ಎರಡು ನಗರಗಳ ಪ್ರಯಾಣಿಕರು ಭಾರಿ ರೀತಿಯಲ್ಲಿ ವಾಹನದ ದಟ್ಟಣೆಯ ಕಾರಣಕ್ಕೆ ದೂರುಗಳನ್ನು ಸಲ್ಲಿಸ್ತಾ ಇದ್ದರು. ಇವತ್ತು ಈ ಎಕ್ಸ್ಪ್ರೆಸ್ ಹೈವೇಯ ಕಾರಣದಿಂದಾಗಿ ಈ ಪ್ರಯಾಣದ ದೂರವನ್ನ ಕೇವಲ 1.5 ಗಂಟೆಯಲ್ಲಿ ಪೂರ್ಣ ಮಾಡಲು ಸಾಧ್ಯವಾಗ್ತದೆ. ಇದರ ಕಾರಣಕ್ಕೆ ಈ ಪ್ರದೇಶದಲ್ಲಿ ಆರ್ಥಿಕತೆಯ ಅಭಿವೃದ್ಧಿಯ ವೇಗವು ಹೆಚ್ಚುತ್ತದೆ. ये एक्सप्रेसवे रामनगर और मंड्या से गुजर रहा है. यहां भी कई ऐतिहासिक धरोहर मौजूद है. इन शहरों में भी पर्यटन की संभावना बढ़ जाएगी. इससे मैसूरू तक पहुंचना आसान तो होगा ही, साथ ही मां कावेरी की जन्मस्थली की बरसात में लैंडस्लाइड के कारण वेस्टर्न घाट में बेंगलुरु का रास्ता अक्सर बंद हो जाता है. इससे इस क्षेत्र की पोर्ट कनेक्टिविटी प्रभावित होती है. मैसूरू कुशलनगर हाईवे के चौड़ीकरण से ये समस्या भी दूर हो जाएगी. अच्छी
अच्छी कनेक्टिविटी के चलते इस क्षेत्र में इंडस्ट्री का भी विस्तार बहुत तेजी से होगा। ನಾವು ನೋಡುತ್ತೇವೆ, ಮಳೆಗಾಲದ ಕಾಲದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತದ ಕಾರಣಕ್ಕೆ ಬೆಂಗಳೂರು ಮಂಗಳೂರು ರಸ್ತೆ ಆಗಾಗ ಬಂದ್ ಆಗ್ತದೆ. ಈ ಕ್ಷೇತ್ರದಲ್ಲಿ ಬಂದರಿನ ಜೊತೆಗಿನ ಸಂಪರ್ಕ ಈ ಕಾರಣಕ್ಕೆ ಪ್ರಭಾವಕ್ಕೆ ಒಳಗಾಗ್ತದೆ. ಮೈಸೂರು ಕುಶಾಲನಗರದ ಹೈವೇಯ ಅಗಲೀಕರಣ ಈ ಸಮಸ್ಯೆಯನ್ನ ದೂರ ಮಾಡುತ್ತದೆ. ಒಳ್ಳೆಯ ಸಂಪರ್ಕದ ಕಾರಣಕ್ಕೆ ಈ ಪ್ರದೇಶದಲ್ಲಿ ಕೈಗಾರಿಕೆಯ ವಿಸ್ತಾರವು ಬಹಳ ವೇಗವನ್ನ ಪಡೆಯುತ್ತದೆ. साल 2014 से पहले कांग्रेस की जो सरकार केंद्र में थी और मिलीजुली सरकार थी, भांति भांति लोगों के समर्थन से चल रही थी, उसने गरीब आदमी को, गरीब परिवारों को तबाह करने में कोई कसर बाकी नहीं छोड़ी थी। जो पैसा गरीब के विकास के लिए था, उसका हजारों करोड़ रुपए कांग्रेस की सरकार ने लूट लिया था। कांग्रेस को कभी गरीब के दुख दर्द से कोई फर्क नहीं पड़ा है। इस समस्या का कोई न कोई समाधान करना तो जरूरी था। किसानों के हित को प्राथमिकता देने वाली भाजपा सरकार ने एक रास्ता चुना, इथेनॉल का। हमने तय किया कि गन्ने से बनने वाले इथेनॉल का उत्पादन बढ़ाएंगे, यानी गन्ने की ज्यादा पैदावार होने पर उससे इथेनॉल बनाया जाएगा। इथेनॉल से किसान की आय सुनिश्चित की जाएगी। ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕುವಂತದ್ದು ಅಗತ್ಯ ಇತ್ತು. ರೈತರ ಹಿತಕ್ಕೆ ಪ್ರಾಥಮಿಕತೆಯನ್ನು ನೀಡುವಂತಹ ಬಿಜೆಪಿ ಸರ್ಕಾರ ಒಂದು ಉಪಾಯವನ್ನ ಇಥೆನಾಲ್ ಉತ್ಪಾದನೆಯ ಮೂಲಕ ಹುಡುಕಿತು. ನಾವು ನಿಶ್ಚಯ ಮಾಡಿದೆವು, ಕಬ್ಬಿನಿಂದ ಉತ್ಪಾದನೆ ಆಗುವಂತಹ ಇಥೆನಾಲ್ನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತೇವೆ. ಅಂದರೆ ಕಬ್ಬಿನಿಂದ ಹೆಚ್ಚಿನ ಉತ್ಪತ್ತಿಯನ್ನ ಮಾಡುವುದರ ಮೂಲಕ ಇಥೆನಾಲ್ನ ಹೆಚ್ಚಿನ ಉತ್ಪಾದನೆ ಜೊತೆಗೆ ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಸುಸ್ಥಿರ ಅಭಿವೃದ್ಧಿ ಇದರಿಂದ ಸಾಧ್ಯ. पिछले वर्ष ही देश की चीनी मिलों ने 20,000 करोड़ रुपए का इथेनॉल तेल कंपनियों को बेचा। इससे गन्ना किसानों को समय पर भुगतान करने में मदद मिली है। 13-14 के बाद से लेकर पिछले सीजन तक 17,000 करोड़ रुपए का इथेनॉल चीनी मिलों से खरीदा गया है। ये पैसा गन्ना किसानों तक पहुंचा है। ಕಳೆದ ವರ್ಷ ದೇಶದ ಸಕ್ಕರೆ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿಯ ಇಥೆನಾಲ್ ಅನ್ನು ತೈಲ ಕಂಪನಿಗಳಿಗೆ ಮಾರಾಟ ಮಾಡಿದೆ. ಇದರಿಂದಾಗಿ ಕಬ್ಬು ಬೆಳೆಗಾರರ ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸುವುದಕ್ಕೆ ಸಹಾಯವಾಗಿದೆ. 2013-14 ನಂತರ ಕಳೆದ ಸೀಸನ್ ವರೆಗೂ 70,000 ಕೋಟಿ ರೂಪಾಯಿಯ ಇಥೆನಾಲ್ ಚೀನಾ ಸಕ್ಕರೆ ಕಾರ್ಖಾನೆಗಳಿಂದ ಕ್ರಯಕ್ಕೆ ತೆಗೆದುಕೊಂಡಿದೆ. ಈ ಹಣ ಕಬ್ಬು ಬೆಳೆಗಾರರಿಗೆ ತಲುಪಿದೆ. इस वर्ष के केंद्र सरकार के बजट में भी किसानों के लिए, विशेष रूप से गन्ना किसानों के लिए अनेक प्रावधान किए गए हैं। शुगर कोऑपरेटिव्स के लिए 10,000 करोड़ रुपए की मदद हो, टैक्स में छूट हो, इससे गन्ना किसानों को लाभ होगा। ಈ ವರ್ಷವೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ
ರೈತರಿಗಾಗಿ ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸಕ್ಕರೆಯ ಸಹಕಾರಿ ಸಂಘಗಳಿಗೆ 10,000 ಕೋಟಿ ರೂಪಾಯಿಯ ಸಹಾಯಧನ, ತೆರಿಗೆಯಲ್ಲಿ ರಿಯಾಯಿತಿ, ಇದರಿಂದ ಕಬ್ಬು ಬೆಳೆಗಾರರಿಗೆ ಲಾಭವಾಗಲಿದೆ. हमारा देश अवसरों की धरती है. दुनिया भर के लोग भारत में अपनी संभावनाएं तलाश रहे हैं. 2022 में भारत में रिकॉर्ड विदेशी निवेश आया. इसका सबसे बड़ा लाभ ये हमारे कर्नाटका को हुआ. कोरोना काल के बावजूद कर्नाटका में लगभग 4 लाख करोड़ रुपए का निवेश हुआ है. ये डबल इंजन सरकार की मेहनत दिखाता है. ಇವತ್ತು ನಮ್ಮ ದೇಶ ಅವಕಾಶಗಳ ಭೂಮಿಯಾಗಿ ಪರಿವರ್ತನೆ ಆಗಿದೆ. ಜಗತ್ತಿನ ಎಲ್ಲ ಜನರು ಭಾರತದಲ್ಲಿ ತಮ್ಮ ಅವಕಾಶಗಳ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 2022ರಲ್ಲಿ ಭಾರತದಲ್ಲಿ ವಿದೇಶಿ ಹೂಡಿಕೆ ಬಂದಿದೆ, ದಾಖಲೆ ಪ್ರಮಾಣದಲ್ಲಿ ಬಂದಿದೆ. ಇದರ ದೊಡ್ಡ ಲಾಭ ಕರ್ನಾಟಕಕ್ಕೆ ಆಗಲಿದೆ. ಕರ್ನಾಟಕ ಕೊರೋನಾ ಕಾಲದ ಹೊರತಾಗಿಯೂ ಕರ್ನಾಟಕದಲ್ಲಿ ಸುಮಾರು 4 ಲಕ್ಷ ಕೋಟಿ ರೂಪಾಯಿಯ ಹೂಡಿಕೆ ಆಗಿದೆ. ಇದು ಡಬಲ್ ಎಂಜಿನ್ ಸರ್ಕಾರದ ಪರಿಶ್ರಮವನ್ನು ತೋರಿಸುತ್ತದೆ. कर्नाटका में आईटी के अलावा बायोटेक्नोलॉजी से लेकर डिफेंस मैन्युफैक्चरिंग तक हर सेक्टर का विस्तार हो रहा है. डिफेंस, एरोस्पेस और स्पेस सेक्टर में अभूतपूर्व निवेश हो रहा है. अब कर्नाटका इलेक्ट्रिक व्हीकल मैन्युफैक्चरिंग में भी तेजी से आगे बढ़ रहा है. ಕರ್ನಾಟಕದ ಮಾಹಿತಿ ತಂತ್ರಜ್ಞಾನದ ಹೊರತಾಗಿ ಬಯೋಟೆಕ್ನಾಲಜಿಯನ್ನು ಪ್ರಾರಂಭಗೊಂಡು ರಕ್ಷಣಾ ಉತ್ಪಾದನೆಯಲ್ಲಿಯೂ ವಲಯದಲ್ಲಿಯೂ ವೇಗವನ್ನು ಪಡೆದಿದೆ. ರಕ್ಷಣಾ ವಲಯ, ವಿಮಾನ ವಲಯ, ಅದೇ ರೀತಿ ಬಾಹ್ಯಾಕಾಶಗಳ ವಲಯದಲ್ಲಿ ಅಭೂತಪೂರ್ವವಾದಂತಹ ಹೂಡಿಕೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ವಿದ್ಯುತ್ ವಾಹನಗಳ ತಯಾರಿಕೆಗೆ ಬಹಳ ವೇಗವನ್ನು ನೀಡಿದೆ. डबल इंजन सरकार के इन प्रयासों के बीच कांग्रेस और उनके साथी क्या कर रहे हैं? कांग्रेस के तो एक काम लिया है सर पे. कांग्रेस मोदी की कब्र खोदने का सपना देख रही है. कांग्रेस मोदी की कब्र खोदने में बिजी है और मोदी बेंगलुरु मैसूरू एक्सप्रेस वे बनाने में बिजी है. कांग्रेस मोदी की कब्र खोदने में व्यस्त है और मोदी गरीब का जीवन आसान बनाने में व्यस्त है. ಡಬಲ್ ಎಂಜಿನ್ ಸರ್ಕಾರ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಮಾಡುವಂತಹ ಕನಸನ್ನ ಕಾಣ್ತಾ ಇದೆ. ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಅಗೆಯುವಂತಹ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಮೋದಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡುವ ದಿಕ್ಕಿನಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನ ಮಾಡುವುದರಲ್ಲಿ ವ್ಯಸ್ತವಾಗಿದ್ದರೆ ಮೋದಿ ಬಡವರ ಜೀವನವನ್ನ ಸುಧಾರಣೆ ಮಾಡುವುದರಲ್ಲಿ ವ್ಯಸ್ತರಾಗಿದ್ದಾರೆ. मोदी की कब्र खोदने का सपना देख रहे कांग्रेसियों को पता नहीं है कि देश की करोड़ों माताओं बहनों बेटियां, देश के लोगों का आशीर्वाद मोदी का
सबसे बड़ा सुरक्षा कवच है। ಮೋದಿಯವರ ಸಮಾಧಿಯ ಅಗೆಯುವಿಕೆಯ ಕನಸನ್ನ ಕಾಣುವ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ, ದೇಶದ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳು, ಈ ದೇಶದ ಮಹಾಜನತೆಯ ಆಶೀರ್ವಾದ ಮೋದಿಯ ರಕ್ಷಾ ಕವಚವಾಗಿ ನಿಂತಿದೆ. कर्नाटका के तेज विकास के लिए डबल इंजन सरकार जरूरी है। मैं फिर मंड्या की जनता का इस भव्य आयोजन के लिए, भव्य सत्कार के लिए, आपके आशीर्वाद के लिए हृदय से आपका आभार व्यक्त करता हूं। आप सभी को विकास के प्रोजेक्ट के लिए बहुत बहुत बधाई देता हूं। ಕರ್ನಾಟಕದ ಈ ವೇಗದ ವಿಕಾಸಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಅಗತ್ಯ ಇದೆ. ನಾನು ಮತ್ತೆ ಮಂಡ್ಯದ ಜನತೆಗೆ ಈ ಭವ್ಯ ಕಾರ್ಯಕ್ರಮದ ಆಯೋಜನೆಗೆ ನಿಮ್ಮ ಹೃತ್ಪೂರ್ವಕವಾದಂತಹ ಸ್ವಾಗತಕ್ಕೆ ಹೃದಯಪೂರ್ವಕವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲರ ವಿಕಾಸದ ಯೋಜನೆಗಳಿಗೆ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ. भारत माता की ಜೈ. भारत माता की ಜೈ. भारत माता की ಜೈ. भारत माता की बहुत बहुत धन्यवाद।